ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಸೌತೆಕಾಯಿಯನ್ನು ಸೇವಿಸುವುದರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳಿವೆ ಎಂಬುದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೌತೆಕಾಯಿಯು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುವ ಪೌಷ್ಟಿಕ ಹಣ್ಣು. ಸೌತೆಕಾಯಿ ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ಕಡಿಮೆಯಾಗುತ್ತದೆ. ಸೌತೆಕಾಯಿಯನ್ನು ನಾವು ರೆಗ್ಯುಲರ್ ಆಗಿ ತಿನ್ನೋದ್ರಿಂದ ಮಲಬದ್ಧತೆ ತಡೆಗಟ್ಟುತ್ತದೆ ಮತ್ತು ನಮ್ಮ ತೂಕದಲ್ಲಿ ಇಳಿಕೆ ಆಗೋದಕ್ಕೆ ಸಹಾಯಕಾರಿಯಾಗುತ್ತದೆ. ಸೌತೆಕಾಯಿಯು ಆರೋಗ್ಯ ಪ್ರಯೋಜನಗಳನ್ನು ಹೆಚ್ಚಿಸಲು ಸಿಪ್ಪೆಯನ್ನು ಸಹ ತಿನ್ನುವುದು ತುಂಬ ಒಳ್ಳೆಯದು. ಸಾಮಾನ್ಯವಾಗಿ ನಾವು ಸೌತೆಕಾಯಿಯನ್ನು ತರಕಾರಿ ಎಂದು ಭಾವಿಸಿದ್ದರೂ ಸಹ ಸೌತೆಕಾಯಿ ಒಂದು ಹಣ್ಣು. ಯಾಕೆಂದರೆ ಅಷ್ಟೊಂದು ಆರೋಗ್ಯಕರ ಅಂಶಗಳನ್ನು ಸೌತೆಕಾಯಿ ಹೊಂದಿದೆ. ಸೌತೆಕಾಯಿಗಳು ಕಡಿಮೆ ಕ್ಯಾಲರಿಗಳನ್ನು ಹೊಂದಿರುತ್ತವೆ ಮತ್ತು ಉತ್ತಮ ಪ್ರಮಾಣದ ನೀರು ಮತ್ತು ಕರಗುವ ನಾರನ್ನು ಹೊಂದಿರುತ್ತವೆ. ಇದು ಜಲ ಸಂಚಯನವನ್ನು ಉತ್ತೇಜಿಸಲು ಮತ್ತು ತೂಕ ನಷ್ಟಕ್ಕೆ ಸಹಾಯ ಮಾಡಲು ಸೂಕ್ತವಾಗಿದೆ. ಸೌತೆಕಾಯಿಯ ಪ್ರಮುಖ ಪ್ರಯೋಜನಗಳನ್ನು ನಾವು ಇಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೆಯದಾಗಿ ದೇಹದಲ್ಲಿ ನೀರಿನ ಅಂಶವನ್ನು ಹೆಚ್ಚಿಸುತ್ತದೆ. ಸೌತೆಕಾಯಿಯು ಸುಮಾರು 96% ನೀರನ್ನು ಒಳಗೊಂಡಿರುತ್ತದೆ. ಇದು ದೇಹವನ್ನು ನಿರ್ಜಲೀಕರಣದಿಂದ ರಕ್ಷಿಸುತ್ತದೆ ಮತ್ತು ದೇಹದಲ್ಲಿ ನೀರಿನ ಸಮತೋಲನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. 2. ತೂಕ ನಷ್ಟಕ್ಕೆ ಸಹಾಯಕಾರಿ. ಕಡಿಮೆ ಕ್ಯಾಲೋರಿಗಳು ಮತ್ತು ಕರಗುವ ಫೈಬರ್ಗಳನ್ನು ಹೊಂದಿರುವ ಸೌತೆಕಾಯಿ ತೂಕವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ. 3. ರಕ್ತದಲ್ಲಿ ಇರುವಂತಹ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ. ಸೌತೆಕಾಯಿಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದರಿಂದ ಮಧುಮೇಹ ಇರುವವರಿಗೆ ಸೌತೆಕಾಯಿ ತುಂಬ ಉಪಯುಕ್ತಕರ ಆಹಾರ ಎಂದು ಸಹ ಹೇಳಬಹುದು. 4. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಇದು ಕರಗುವ ಫೈಬರ್ಗಳನ್ನು ಒಳಗೊಂಡಿರುವುದರಿಂದ ಮಲಬದ್ಧತೆಯನ್ನು ತಡೆಯಲು ಮತ್ತು ಮಲ ವಿಸರ್ಜನೆಯನ್ನು ಸುಗಮಗೊಳಿಸಲು ನಮಗೆ ತುಂಬಾ ಸಹಾಯಕಾರಿ ಅಂತ ಹೇಳ್ಬೋದು ಊಟದಲ್ಲಿ ಸ್ವಲ್ಪ ಸೌತೆಕಾಯಿಯನ್ನು ಸೇವಿಸುವುದರಿಂದ. 5. ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ. ಸೌತೆಕಾಯಿಯಲ್ಲಿ ವಿಟಮಿನ್ ಕೆ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಸಿ ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳು ಹೇರಳವಾಗಿವೆ. ಇನ್ನು 6ನೇಯದಾಗಿ ಹೃದಯ ಮತ್ತು ಮೂಳೆಗಳ ಆರೋಗ್ಯಕ್ಕೆ ಈ ಸೌತೆಕಾಯಿ ಸೇವಿಸುವುದು ತುಂಬ ಒಳ್ಳೆಯದು. ಇದರಲ್ಲಿರುವ ಪೋಷಕಾಂಶಗಳು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ. ಆದ್ದರಿಂದ ನಾವು ದಿನ ಒಂದು ಚಿಕ್ಕ ಸೌತೆಕಾಯಿಯನ್ನು ತಿನ್ನುವುದು ತುಂಬ ಒಳ್ಳೆಯದು. 7. ಚರ್ಮದ ಆರೋಗ್ಯಕ್ಕೆ ಸೌತೆಕಾಯಿ ತುಂಬ ಒಳ್ಳೆಯದು. ಸೌತೆಕಾಯಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ನೀರು ಚರ್ಮವನ್ನು ಹೈಡ್ರೇಟ್ ಆಗಿಡಲು ಮತ್ತು ಕಾಂತಿಯುತವಾಗಿರಿಸಲು ಸಹಾಯ ಮಾಡುತ್ತದೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ಸೌತೆಕಾಯಿಯನ್ನು ಯಾವ ರೀತಿ ನಾವು ಬಳಸಬೇಕು ಎಂಬ ವಿಧಾನಗಳನ್ನು ನೋಡೋಣ. ಸಲಾಡ್ಗಳಲ್ಲಿ ಸೇರಿಸಬಹುದು. ಸೌತೆಕಾಯಿ ಸ್ಮೂದಿಗಳನ್ನು ಕುಡಿಯಬಹುದು. ರೈತಾದಂತಹ ಭಾರತೀಯ ಖಾದ್ಯಗಳಲ್ಲಿ ಬಳಸಬಹುದು. ಹಣ್ಣಿನಂತೆಯೇ ನಾವು ಡೈರೆಕ್ಟಾಗಿ ಹಾಗೆಯೇ ತೊಳೆದ್ಬಿಟ್ಟು ನಾವು ಕಚ್ಕೊಂಡು ಸಹ ತಿನ್ನಬಹುದು. ಸೌತೆಕಾಯಿಯನ್ನು ತಿನ್ನುವ ಮೊದಲು ನಾವು ಸ್ವಲ್ಪ ಅಂಶಗಳನ್ನು ಸಹ ಗಮನಿಸಬೇಕಾಗುತ್ತದೆ ಫ್ರೆಂಡ್ಸ್. ಯಾಕಂದರೆ ಸೌತೆಕಾಯಿ ಕೆಲವರಿಗೆ ಹಿಡಿಸೋದಿಲ್ಲ. ಅದರಲ್ಲಿ ಮೊದಲು ಕೆಲವರಿಗೆ ಸೌತೆಕಾಯಿ ಅನಿಲ ಅಥವಾ ಉಬ್ಬರಕ್ಕೆ ಕಾರಣವಾಗಬಹುದು. ಇದರಿಂದ ಸೌತೆಕಾಯಿಯನ್ನು ನೀವು ನೋಡಿ ತಿನ್ನಬೇಕು. 2. ವಿಟಮಿನ್ ಕೆ ಸಮೃದ್ಧವಾಗಿರುವ ಸೌತೆಕಾಯಿಯನ್ನು ಹೆಚ್ಚು ಸೇವಿಸುವುದರಿಂದ ರಕ್ತ ಹೆಪ್ಪುಗಟ್ಟುವಿಕೆಯ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ರಕ್ತ ತೆಳುವಾಗಿಸುವ ಔಷಧಿಗಳನ್ನು ತೆಗೆದುಕೊಳ್ಳುವವರು ವೈದ್ಯರನ್ನು ಸಂಪರ್ಕಿಸಿ ಸೌತೆಕಾಯಿಯ ಸೇವನೆಯನ್ನು ಮಿತಿಗೊಳಿಸಬೇಕು. ಐ ಹೋಪ್ ಈ ಅಮೂಲ್ಯವಾದ ಮಾಹಿತಿ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್. ಈ ವಿಡಿಯೋ ನಿಮಗೆ ವರ್ತಿ ಅನಿಸಿದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.